大丈夫。ಹಲೋ ಫ್ರೆಂಡ್ಸ್, ಈ ಥರ ಎಡಿಟಿಂಗ್ ಮಾಡೋಕ್ಕೆ ನಿಮಗೆ VPN ಮತ್ತು ಕ್ಯಾಪ್ ಕಟ್ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ ಟೆಲಿಗ್ರಾಮ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಯಾನ್ ಎಡಿಟರ್ ಕ್ರಿಯೇಷನ್ ಅಂತ ಟೆಲಿಗ್ರಾಮಲ್ಲೇ ಸರ್ಚ್ ಮಾಡಿ ಸಿಗುತ್ತೆ. ಆಮೇಲೆ ಟರ್ಬೋ VPN ಆನ್ ಮಾಡ್ಕೊಬೇಕು, ಆಮೇಲೆ ಅದು ಓಪನ್ ಆಗೋದು. ನೋಡಿ, ಇಲ್ಲಿ ಆನ್ ಮಾಡ್ಕೊಂಡಿದ್ದೀನಿ, ಕನೆಕ್ಟೆಡ್ ಆಗ್ತೈತೆ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿ. ನೋಡ್ಬೋದು, ಇಲ್ಲಿ ನಾನೊಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಚ್ಛಾ ಸುದೀಪ್ ಸರ್ತ ಅಂತೀನಿ, ಆ್ಯಡ್ ಮಾಡ್ತೀನಿ. ಉಪೇಂದ್ರ ಸರ್ದು ನೀಟಾಗಿ ಸಿಗ್ತಿಲ್ಲ ಫೋಟೋ, ಈ ಥರ ಝೂಮ್ ಇರೋದು ಎಫೆಕ್ಟ್ ಮಾಡೋಕ್ಕೆ. ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡ್ತೀನಿ, ಕಾಪಿ ತಗೊತೀನಿ. ಇಲ್ಲಿ ಇದು ಡಿಲೀಟ್ ಮಾಡೋಣ. ಫಸ್ಟು ಸೆಲೆಕ್ಟ್ ಆಗಿ ಸೇರಿಸ್ಕೊಂಡೇ ಬ್ಯಾಕಿಗೆ ಬರ್ರಿ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿಬಿಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಸ್ಟಿಗೆ ಬಂದು ಇಲ್ಲೈತೆ ಕಾಪಿ, 4 ಕಾಪಿ ಕೊಡಿ. ನೋಡೋದಿಲ್ಲಿ ಈ ಥರ 4 ಕಾಪಿ ಆದಮೇಲೆ ಫೋಟೋನ ಆ್ಯಡ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಡಿಯೋ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕ್ಲಿ ಎಕ್ಸ್ಟ್ರಾಕ್ಟ್ ಆಗಿಬಿಡುತ್ತೆ. ಇಲ್ಲಿ ಆ್ಯಡ್ ಮಾಡಿ, ನೋಡ್ಬೋದು ಇಲ್ಲಿ ಆ್ಯಡ್ ಆಗೈತೆ. ಇಷ್ಟು ಕಟ್ ಮಾಡ್ಬೇಕು, ಇಲ್ಲಿ ಒಂಚೂರು ಜಾಸ್ತಿ ಬಂದೈತೆ ನೋಡ್ಬೋದು. ಇಲ್ಲಿಂದ ಇಲ್ಲಿವರೆಗೂ ರೈಸ್ ಆಗ್ತೈತೆ. ಇದ್ರ ಮೇಲೆ ಈ ಥರ ಸೆಲೆಕ್ಟ್ ಮಾಡಿ, ಇಲ್ಲಿ ನೋಡ್ಬೋದು ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಐತೆ, 3ನೇದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿ. ಇಲ್ಲಿ ನೋಡೋದು ಈ ಥರ ಒಂದ್ಸಲಿ ಪ್ಲೇ ಮಾಡಿ ನೋಡಿ, ನಿಮಗೆ ಎಲ್ಲಿಂದ ಬೇಕು ಅಂತ. ಇಲ್ಲ ಆಡಿಯೋ ಎಲ್ಲಿಂದ ಬೇಕು ಅಂತ ನೋಡಿ ಅಷ್ಟು ಕಟ್ ಮಾಡಿ. ನೋಡ್ಬೋದು, ನನಗೆ ಆಡಿಯೋ ಎಲ್ಲಿಂದ ಬೇಕು, ಅದಕ್ಕೆ ಇಲ್ಲಿಗೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಮಾಡ್ತೀನಿ. ಅದಾದಮೇಲೆ ಸೆಲೆಕ್ಟ್ ಮಾಡಿ ಫಸ್ಟಿಗೆ ತಗೊಂಬರ್ತೀನಿ, ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ತೀನಿ. ಈ ಥರ ನೋಡ್ಬೋದು. ಮತ್ತು ಇಲ್ಲಿಗೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಈ ಥರ ಸ್ಪ್ಲಿಟ್ ಮಾಡಿ, ಇದನ್ನು ಅಷ್ಟೇ ಡಿಲೀಟ್ ಮಾಡಿಬಿಡ್ತೀನಿ. ಇಷ್ಟು ನಮಗೆ ಬೇಕು. ಇವಾಗ ಇಲ್ಲಿಗೆ ಬಂದು ಇಲ್ಲಿ ನೋಡ್ಬೋದು, ಎಲ್ಲಿ ಹಿಂಗೆ ಕಟ್ಟೆಡ್ ಆಗುತ್ತಲ್ಲ ಆಮೇಲೆ ಅಲ್ಲಿಗೆ ಬಂದು ಇದನ್ನು ಸ್ಪ್ಲಿಟ್ ಮಾಡಿಬಿಡಿ. ಈ ಥರ ಇಲ್ಲಿಂದ ಇಲ್ಲಿವರೆಗೂ ಎಫೆಕ್ಟ್ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೈಲಿಗೆ ಹೋಗೋಣ. ಇಲ್ಲಿ ನಾವು ಕಾಮಿಕ್ ಎಫೆಕ್ಟ್ನ ಫಸ್ಟ್ ತಗೋಣ. ಈ ಫೋಟೋ ಮೇಲೆ ಒಂಚೂರು ಟೈಮ್ ಹಿಡಿಯುತ್ತಿದ್ದು, ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕಲ್ಲ. ಅದಾದಮೇಲೆ ಮ್ಯೂಸಿಕ್ ಬೀಟ್ ಬರುತ್ತಲ್ಲ ಕಟ್ಕಟ ಅಂತ, ಇಲ್ಲಿಂದ ಇಲ್ಲಿವರೆಗೂ ಬರ್ತದೋ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟೈಲಿಗೆ ಬಂದು, ಸ್ಟೈಲಿಗೆ ಏನು ಬೇಡ, ಬ್ಯಾಕಿಗೆ ಬರ್ರಿ. ಇಲ್ಲಿ ನೋಡ್ಬೋದು ಎಫೆಕ್ಟ್ಸಿಗೆ ಬಂದು, ಇದು ಬಾಡಿ ಎಫೆಕ್ಟ್ಸ್ ಏನು ಬೇಡ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯನಿಮೇಷನಿಗೆ ಹೋಗೋಣ. ಇಲ್ಲಿ ನೋಡ್ಬೋದು ಫೇಡು, ಇದು ಆ ಥರ ಬರುತ್ತೆ. ಅದಕ್ಕೆ ಇಲ್ಲಿ ಇದೊಂದು ಸೆಲೆಕ್ಟ್ ಮಾಡೋಣ, ಓಕೆ ಕೊಡೋಣ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಆ್ಯನಿಮೇಷನಿಗೆ ಹೋಗೋಣ. ಇಲ್ಲಿ ಶೇಕ್ ಡೌನ್ ಕೊಡೋಣ, ಇಲ್ಲ ಝೂಮ್ ಔಟ್ ಕೊಡೋಣ, ಝೂಮ್ 1 ಕೊಡೋಣ. ನೋಡಿ, ಇಲ್ಲಿಂದ ಇಲ್ಲಿ ಒಂದ್ಸಲಿ ಪ್ಲೇ ಮಾಡಿ ನೋಡಿ, ಕರೆಕ್ಟಾಗಿ ಸೆಟ್ ಆಗ್ತೈತೆ ಅಂತ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3D ಝೂಮ್ ಅಂತ ಒಂದು ಎಫೆಕ್ಟ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲೈತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ. ಇದಾದಮೇಲೆ ಇಲ್ಲಿಗೆ ಬಂದು ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ನೋಡ್ಬೋದು, ಇಲ್ಲಿ ಆಡಿಯೋಗಿಂತ ಜಾಸ್ತಿ ಆಗುತ್ತೆ. ಇದನ್ನು ಡಿಲೀಟ್ ಮಾಡಿಬಿಡಿ. ಒಂದೊಂದ್ಸಲಿ ಆಡಿಯೋ ಎಫೆಕ್ಟ್ ಮಾಡಿದಾಗ ಎಫೆಕ್ಟ್ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ತದೆ, ಅದಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಏನು ಬೇಡ, ಎಫೆಕ್ಟ್ ಮೇಲೆ ಹೋಗಿ ಇಲ್ಲಿ ಬಾಡಿ ಎಫೆಕ್ಟಿಗೆ ಬಂದು ಗ್ಲೋಯಿಂಗ್ ಲೈಟಿಗೆ ಬಂದು, ಇಲ್ಲಿ ನೋಡ್ಬೋದು ಸೌಂಡ್ ವೇವ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಡ್ಜಸ್ಟಲ್ಲಿ ಕಲರ್ ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇದು 93 ಈ ಥರ ಬರುತ್ತೆ, 100 ಈ ಥರ ಬರುತ್ತೆ. ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಓಕೆ ಮಾಡಬೇಕು, ಆಮೇಲೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಇದಾದಮೇಲೆ ಈ ಥರ ಎಕ್ಸ್ಪೋರ್ಟ್ ಕೊಡಿ. ಎಲ್ಲ ಎಫೆಕ್ಟ್ ಆದಮೇಲೆ ಪ್ರಿವ್ಯೂದಲ್ಲಿ ನೋಡೋಲ್ಲ ಫ್ರೆಂಡ್ಸ್, ಆ ಥರ ಎಫೆಕ್ಟ್ ಬರುತ್ತೆ.
ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೊಸಬ್ರು ಬಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಬೆಲ್ ಐಕಾನ್ ಆನ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.